ಕೊರೋನಾದಿಂದ ಆರ್ಥಿಕ ಹಿನ್ನಡೆಯನ್ನ ಅನುಭವಿಸಿದ ಪಿಜಿ ಮಾಲೀಕರಿಂದ ಕೊರೋನಾ ಅಲರ್ಟ್. ಈಗಾಗಲೇ 6 ಕೊರೋನಾ ರೂಪಾಂತರಿ ಬಂದು ಹೋಗಿದೆಯಂತೆ. JN1 ಆತಂಕ ಮಧ್ಯೆ ಶಾಕಿಂಗ್ ನ್ಯೂಸ್. ಬೆಡ್ಶೀಟ್ ಹೊದ್ದು ಮಲಗಿದ್ದ ನಾಗ ಹೆಡೆ ಬಿಚ್ಚಿದ್ದಲ್ಲಿ ಬೆಳಗಾವಿಯಲ್ಲಿ ತರಕಾರಿ ತರಲು ಬಂದವರನ್ನ ಎತ್ತಿ ಬಿಸಾಡಿದ ಗೂಳಿ. ಎಲ್ಲ ಸುದ್ದಿ ನೋಡೋಣ ಕರ್ನಾಟಕ ಟಾಪ್ 20. ದಾವಣಗೆರೆಯಲ್ಲಿ ಇನ್ಸ್ಟಾಗ್ರಾಂನಲ್ಲಿ ರೀಲ್ಸ್ ಮಾಡಿ ಮೋಡಿ ಮಾಡ್ತಾ ಇದ್ದ ಹೆಂಡತಿ ನಾಪತ್ತೆಯಾಗಿದ್ದಾಳೆ ಅಂಥೇಳಿ ಪತಿಯೋರ್ವ ಠಾಣೆಯ ಮೆಟ್ಟಿಲೇರಿದ್ದಾನೆ. ಆದರೆ ಕೆಟಿಚೆ ನಗರದ ಠಾಣೆಗೆ ದೂರನ್ನ ಕೊಡ್ಲಿಕ್ಕೆ ಹೋದ ಪತಿಗೆ ಪತ್ನಿಯ ಹಿನ್ನೆಲೆಯನ್ನು ಕೇಳಿ ಶಾಕ್ ಆಗಿದೆ. ಮಂಡ್ಯ ಜಿಲ್ಲೆಯ ಪಾಂಡವಪುರದ ನರಹಳ್ಳಿ ಗ್ರಾಮದ ನಿರ್ಮಲಾ ಅಲಿಯಾ ಸ್ನೇಹ 2022ರಲ್ಲಿ ದಾವಣಗೆರೆಯ ನಿವಾಸಿ ಪ್ರಶಾಂತ್ನನ್ನ ಮದುವೆಯಾಗಿದ್ಲು. ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾಗಿ ಪ್ರೀತಿಯಾಗಿ ಹಿರಿಯರ ಸಮ್ಮುಖದಲ್ಲಿ ಮದುವೆಯಾಗಿ 3 ತಿಂಗಳು ಸಂಸಾರ ಮಾಡಿದ್ರು. ಬಳಿಕ ಗರ್ಭಿಣಿ ಅಂತೇಳಿ ಹೋದಂತಹ ಸ್ನೇಹ ಮರಳಿ ಬಂದಿರಲಿಲ್ಲ. ಹೀಗಾಗಿ ಪತ್ನಿ ಮಿಸ್ಸಿಂಗ್ ಅಂತೇಳಿ ಗಂಡ ಪ್ರಶಾಂತ್ ದೂರನ್ನ ಕೊಟ್ಟಿದ್ದಾನೆ. ಆದರೆ ಕೇಸ್ ಕೊಟ್ಟ ನಂತರ ಪತ್ನಿ ಸ್ನೇಹ ಚೀಟಿಂಗ್ ಹಿನ್ನೆಲೆ ಗೊತ್ತಾಗಿದೆ. ಸ್ನೇಹ ಈಗಾಗಲೇ 3 ಮದುವೆಯಾಗಿ ವಂಚಿಸಿದ್ಲಂತೆ. ಮೈಸೂರು, ಬೆಂಗಳೂರು, ದಾವಣಗೆರೆ. ಪ್ರಶಾಂತ್ಗೆ ವಂಚಿಸಿದ ಬಳಿಕ ಇದೀಗ ಮಂಡ್ಯದ ಇನ್ನೊಬ್ಬ ಯುವಕನ ಜೊತೆಗೆ ಲವ್ವಿ ಡವ್ವಿಯಲ್ಲಿದ್ದಾಳೆ ಅಂತ ಆರೋಪಿಸಲಾಗಿದೆ. ಮದುವೆಯಾಗಿ ವಂಚಿಸೋದನ್ನ ಕಾಯಕ ಮಾಡಿಕೊಂಡಿರುವ ಸ್ನೇಹ ಇನ್ಸ್ಟಾಗ್ರಾಂನಲ್ಲಿ ರೀಲ್ಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಈಕೆಯ ಮೇಲೆ ಕ್ರಮವನ್ನು ಕೈಗೊಳ್ಳಿ ಅಂಥೇಳಿ 3ನೇ ಪತಿ ಪ್ರಶಾಂತ್ ದೂರನ್ನು ಕೊಟ್ಟಿದ್ದಾರೆ. ಯಾರೂ ಕೂಡ ಈಕೆಯ ರೀಲ್ಸ್ ಅನ್ನು ನೋಡಿ ಮೋಡಿ ಆಗಬೇಡಿ ಅಂಥೇಳಿ ಪ್ರಶಾಂತ್ ಮನವಿಯನ್ನು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಕೊರೋನಾ ಸೋಂಕು ದಿನೇ ದಿನೇ ಹೆಚ್ಚಳವಾಗ್ತಾ ಇದೆ. ವಿಕ್ಟೋರಿಯಾ ಲ್ಯಾಬ್ನಲ್ಲಿ 456 ಸ್ಯಾಂಪಲ್ ಪರೀಕ್ಷಿಸಿದಾಗ 30 ಮಂದಿಗೆ ಪಾಸಿಟಿವ್ ದೃಢವಾಗಿದೆ. ಬಿಬಿಎಂಪಿ ವ್ಯಾಪ್ತಿಯ ವಾರ್ಡ್ಗಳಿಂದ 456 ಸ್ಯಾಂಪಲ್ಗಳನ್ನು ಕೋವಿಡ್ ಟೆಸ್ಟ್ಗೆ ರವಾನೆ ಮಾಡಲಾಗಿತ್ತು. ಇನ್ನು ಮಲ್ಲೇಶ್ವರಂ, ಬಸವೇಶ್ವರನಗರ, ರಾಜಾಜಿನಗರದಲ್ಲಿ 3 ಪಾಸಿಟಿವ್ ಆಗಿದ್ದು ಸೋಂಕಿತರನ್ನ ಐಸೋಲೇಟ್ ಮಾಡಲಾಗಿದೆ. ಸ್ಯಾಂಪಲ್ಗಳನ್ನು ಜಿನೋಮಿಕ್ ಸೀಕ್ವೆನ್ಸ್ಗೆ ರವಾನಿಸಲಾಗಿದೆ. ಇನ್ನು ಕೋಲಾರದಲ್ಲಿ 3 ವೃದ್ಧರಿಗೆ ಪಾಸಿಟಿವ್ ಬಂದಿದ್ದು ಸೋಂಕಿತರಿಗೆ ಕೋಲಾರ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಧಾರವಾಡದ 2ರಲ್ಲಿ ಕೋವಿಡ್ ವೈರಸ್ ಪತ್ತೆಯಾಗಿದೆ. ಓರ್ವ ವಿದ್ಯಾರ್ಥಿ ಹಾಗೂ ವೃದ್ಧನಲ್ಲಿ ಈ ಸೋಂಕು ದೃಢವಾಗಿದೆ. ಹಾಸನ ಜಿಲ್ಲೆಯಲ್ಲಿ ಇದುವರೆಗೂ 119 ಟೆಸ್ಟಿಂಗ್ ಮಾಡಲಾಗಿದ್ದು 9 ಮಂದಿಗೆ ಪಾಸಿಟಿವ್ ಬಂದಿದೆ. ಎಲ್ಲರೂ ಹೋಮ್ ಐಸೋಲೇಷನ್ನಲ್ಲಿದ್ದಾರೆ. ಇಂದಿನಿಂದ ಟೆಸ್ಟಿಂಗ್ ಜಾಸ್ತಿ ಮಾಡಲಾಗ್ತಾ ಇದೆ. ಆರೋಗ್ಯ ಇಲಾಖೆಯ ಸಿಬ್ಬಂದಿ ಒಬ್ಬರಲ್ಲಿ ಸೋಂಕು ದೃಢಪಟ್ಟಿದೆ ಅಂತ ಡಿಎಚ್ಒ ಡಾಕ್ಟರ್ ಅನಿಲ್ ಕುಮಾರ್ ಹೇಳಿದ್ದಾರೆ. ಹೊಸ ವರ್ಷದ ಹೊಸ್ತಿಲಲ್ಲಿ ಕೊರೋನಾ ಹಾವಳಿ ಜೋರಾಗ್ತಾ ಇದ್ದು ಒಮಿಕ್ರಾನ್ ರೂಪಾಂತರಿ ಸೈಲೆಂಟ್ ಆಗಿ ಸದ್ದು ಮಾಡ್ತಾ ಇದೆ. ಕರ್ನಾಟಕದಲ್ಲಿ ಏಕಾಏಕಿ JN.1 ಹಾವಳಿ ಸ್ಫೋಟ ಆಗಿದೆ. ಹಾಗಂತ ಆಸ್ಪತ್ರೆಯ ದಾಖಲಾತಿ ಪ್ರಮಾಣ ಅದೃಷ್ಟವಶಾತ್ ಏರಿಕೆ ಆಗಿಲ್ಲ. ಬಹುತೇಕ ಕೊರೋನಾ ಸೋಂಕಿತರು ಹೋಮ್ ಐಸೋಲೇಷನ್ನಲ್ಲಿದ್ದಾರೆ. ಹೀಗಾಗಿ ಹೋಮ್ ಐಸೋಲೇಷನ್ನಲ್ಲಿರುವವರಿಗೆ ಬಿಬಿಎಂಪಿ ಆರೋಗ್ಯ ಇಲಾಖೆ ಔಷಧದ ಕಿಟ್ಗಳನ್ನು ಅಗತ್ಯ ಬಿದ್ದಲ್ಲಿ ಮನೆ ಮನೆಗೆ ಕಳಿಸುವ ಕೆಲಸ ಮಾಡ್ತಿದೆ. ಅಂದಹಾಗೆ ಈ ಬಾರಿಯ ಮೆಡಿಸಿನ್ ಕಿಟ್ನಲ್ಲಿ ಪ್ಯಾರಾಸಿಟಮಾಲ್ ಹಾಗೂ ಆಂಟಿಬಯೋಟಿಕ್, ಜಿಂಕ್ ಮಾತ್ರೆ, ಮಾಸ್ಕ್ಗಳನ್ನು ನೀಡಲಾಗ್ತಾ ಇದೆ. ಮನೆ ಮನೆಗೆ ಟೆಸ್ಟಿಂಗ್ ಕಿಟ್ಗಳನ್ನು ಕಳಿಸುವ ಮೂಲಕ ಸೋಂಕಿತರ ಜೊತೆಗೆ ಟೆಲಿ ಕನ್ಸಲ್ಟಿಂಗ್ ಮೂಲಕ ನಿರಂತರ ಸಂಪರ್ಕವನ್ನು ಇಡಲಾಗ್ತಾ ಇದೆ. ತುರ್ತು ಔಷಧ ಅಗತ್ಯ ಬಿದ್ದರೆ ಮನೆ ಬಾಗಿಲಿಗೆ ವೈದ್ಯರನ್ನ ಕಳಿಸುವ ಕೆಲಸವನ್ನು ಕೂಡ ಮಾಡಲಾಗ್ತಿದೆ. ಕಳೆದ ಬಾರಿ ಹೆಮ್ಮಾರಿ ಕೊರೋನಾ ಅಟ್ಟಹಾಸಕ್ಕೆ ನಲುಗಿ ಹೋಗಿದ್ದ ಪಿಜಿ ಅಸೋಸಿಯೇಷನ್ ಇದೀಗ ಎಚ್ಚೆತ್ತುಕೊಂಡಿದೆ. ಈ ಬಗ್ಗೆ ಸಭೆ ನಡೆಸಿ ಕೆಲವೊಂದು ಕ್ರಮಗಳನ್ನು ಕೈಗೊಂಡಿದೆ. ಕ್ರಿಸ್ಮಸ್ ರಜೆ, ಹೊಸ ವರ್ಷ ಆಚರಣೆ ಹಿನ್ನೆಲೆಯಲ್ಲಿ ಹೊರ ರಾಜ್ಯಕ್ಕೆ ತೆರಳಿ ಪಿಜಿಗೆ ವಾಪಸ್ ಬರೋರಿಗೆ RT-PCR ಕಡ್ಡಾಯಗೊಳಿಸಲಾಗಿದೆ. ಸುರಕ್ಷತಾ ಕ್ರಮಗಳ ಮೇಲೆ ಕಣ್ಣಿಟ್ಟು ಕಟ್ಟುನಿಟ್ಟಿನ ಕ್ರಮ ಜರುಗಿಸಿದೆ. ನಗರದಲ್ಲಿ 20,000ಕ್ಕೂ ಹೆಚ್ಚು ಪಿಜಿಗಳಿದ್ದು ಲಕ್ಷಾಂತರ ಮಂದಿ ಪಿಜಿಯಲ್ಲಿರುವುದರಿಂದ ಪಿಜಿ ಮಾಲೀಕರೇ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಕಳೆದ ಬಾರಿಯ ಕೊರೋನಾ ಅಲೆಯಲ್ಲಿ ಪಿಜಿಯಲ್ಲಿದ್ದ ಸಾವಿರಾರು ಮಂದಿ ದಿಢೀರ್ ಪಿಜಿ ಖಾಲಿ ಮಾಡಿಕೊಂಡು ತೆರಳಿದ್ರು. ಕೆಲವರು ಲಗೇಜ್ ಬಿಟ್ಟು ಹೋಗಿದ್ರು. ಇದರಿಂದ ವರ್ಷಾನ್ಗಟ್ಲೆ ನಗರದ ಪಿಜಿಗಳು ಖಾಲಿ ಹೊಡಿತಾ ಇದ್ವು. ಇದರಿಂದಾಗಿ ಪಿಜಿ ಮಾಲೀಕರು ಆರ್ಥಿಕವಾಗಿ ಹಿನ್ನಡೆ ಅನುಭವಿಸಿದ್ರು. ಮತ್ತೆ ಮರುಕಳಿಸಬಾರದು ಇದೆಲ್ಲ ವಿಚಾರಗಳು ಅಂತ ಎಚ್ಚೆತ್ತುಕೊಂಡಿರುವ ಪಿಜಿ ಮಾಲೀಕರು ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಕೊರೋನಾ ಕಡಿವಾಣಕ್ಕೆ ಯಾವುದೇ ಮಾರ್ಗಸೂಚಿ ತಂದರೂ ವ್ಯಾಪಾರ ವ್ಯವಹಾರಕ್ಕೆ ಅಡ್ಡಿ ಆಗಬಾರದು ಅಂತ ಆರೋಗ್ಯ ಇಲಾಖೆ ಸಂಪುಟ ಉಪಸಮಿತಿ ಸಂದೇಶವನ್ನು ರವಾನಿಸಲಾಗಿದೆ ಎನ್ನಲಾಗಿದೆ. ಕೊರೋನಾ ಆತಂಕಕ್ಕೆ ತಡೆ ಹಾಕಲು ಯಾವ ರೀತಿಯ ಕ್ರಮ ಬೇಕಾದರೂ ಕೈಗೊಳ್ಳಿ, ಆದರೆ ಜನಸಾಮಾನ್ಯರ ಆರ್ಥಿಕ ಚಟುವಟಿಕೆಗಳಿಗೆ ಯಾವುದೇ ತೊಂದರೆ ಆಗಬಾರದು. ಆ ರೀತಿಯ ನಿಯಮ ರೂಪುಗೊಳ್ಳಲಿ. ಆದರೆ ಯಾವ ಕಾರಣಕ್ಕೂ ಆರ್ಥಿಕ ಚಟುವಟಿಕೆ ನಿರ್ಬಂಧದ ಗೈಡ್ಲೈನ್ಸ್ ಜಾರಿ ಎಲ್ಲೂ ಪ್ರಸ್ತಾಪ ಮಾಡದಂತೆ ಸೂಚನೆ ನೀಡಲಾಗಿದೆ ಎನ್ನಲಾಗಿದೆ. ಇನ್ನು ಕಳೆದೊಂದು ವರ್ಷದಲ್ಲಿ 2 ತಿಂಗಳಿಗೆ ಒಂದರಂತೆ ಕೊರೋನಾ ರೂಪಾಂತರಿ ಒಮಿಕ್ರಾನ್ನ 6 ಉಪತಳಿಗಳು ಬಂದು ಹೋಗಿರೋದು ಜನರಿಗೆ ಗೊತ್ತೇ ಇಲ್ಲ. ಇದೀಗ ಅದೇ ಸಾಲಿಗೆ JN1 ರೂಪಾಂತರಿ ಸಹ ಸೇರಿಕೊಂಡಿದೆ. ಕಳೆದ 3 ಅಲೆಯಲ್ಲಿ ಅತ್ಯಧಿಕ ರೂಪಾಂತರಿ ವೈರಸ್ಗಳಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಉಪತಳಿಗಳು ವರದಿಯಾಗಿರುವುದು ಒಮಿಕ್ರಾನ್ನಲ್ಲಿ ಮಾತ್ರ. ರಾಜ್ಯದಲ್ಲಿ ಇದುವರೆಗೆ JN1 ಸೇರಿದಂತೆ 6 ರೂಪಾಂತರಿ ಹಾಗೂ 6 ಉಪತಳಿಗಳು ವರದಿಯಾಗಿವೆ. ಮೊದಲ 2 ಅಲೆಯಲ್ಲಿ ಕೊರೋನಾ ರೂಪಾಂತರಿ ಆಲ್ಫಾ, ಬೆಟಾ, ಡೆಲ್ಟಾ, ಇತರೆ ETA, ಕಪ್ಪ, ಪಂಗು ವರದಿಯಾಗಿದ್ದರೂ
ಶೀಘ್ರದಲ್ಲೇ ಅಂತ್ಯ ಕಂಡಿವೆ. ಆದರೆ 2023ರಲ್ಲಿ ಒಮಿಕ್ರಾನ್ನ ರೂಪಾಂತರಿ JN1 ಭಾರೀ ಸದ್ದು ಮಾಡ್ತಾ ಇದೆ.